ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಔಷಧೀಯ ಗುಣಗಳನ್ನು ಹೊಂದಿರುವ ಪುದೀನ ಬೇಸಿಗೆಯಲ್ಲೂ ತಂಪಾಗಿಸುವ ಸತ್ವಗಳನ್ನು ಹೊಂದಿದೆ. ಹಾಗಿದ್ರೆ ಪುದೀನದ ಆರೋಗ್ಯ ಲಾಭಗಳೇನು ಅಂತಲೇ ತೋರಿಸ್ತೀವಿ ನೋಡಿ. ಮನೆಯ ಕುಂಡವೊಂದರಲ್ಲಿ ಬೆಳೆಸಿದ್ರೆ ತನ್ನಿಂದ ತಾನೇ ಹಸಿರಾಗಿ ಬೆಳೆದು ನಳನಳಿಸುವ ಸೊಪ್ಪು ಪುದೀನ. ಯಾವುದೋ ಅಡಿಗೆಗೆ ಇನ್ಯಾವುದೋ ಔಷಧಿಯೆಲ್ಲ ಬೇಕೆಂದಾಗ ಮನೆಯಂಗಳದಲ್ಲಿ ಅಥವಾ ಬಾಲ್ಕನಿಯಲ್ಲಿ ದೊರೆಯುವಂತೆ ಮಾಡಿಕೊಳ್ಳುವುದು ಕಷ್ಟವಲ್ಲ. ಘಮಘಮಿಸುವ ಪುದೀನ ಎಲೆಗಳನ್ನು ಹಲವು ಔಷಧಿಗಳಿಗೂ ಉಪಯೋಗಿಸಲಾಗುತ್ತದೆ. ಪಲಾವ್, ಚಟ್ನಿಗಳಿಗೆ ಮಾತ್ರವಲ್ಲ, ಪುದೀನ ಚಹಾ, ಕಾಕ್ಟೇಲ್ ಮತ್ತು ಕೆಲವು ಡೆಸರ್ಟ್ಗಳಿಗೂ ಬಳಕೆಯಾಗುತ್ತದೆ. ಬೇಸಿಗೆಯಲ್ಲಿ ತಂಪಾದ ಮಜ್ಜಿಗೆಗೆ ಪುದೀನ ಹಾಕಿ ಕುಡಿದ್ರೆ ತಂಪಾದ ಅನುಭವವಾಗುವುದು. ಅಷ್ಟಕ್ಕೂ ಏನು ಈ ಮೂಲಿಕೆಯ ಸತ್ವಗಳು, ಪುದೀನಾದ ಆರೋಗ್ಯ ಲಾಭಗಳೇನು ಅಂತೆಲ್ಲ ಈ ವರದಿಯಲ್ಲಿ ತಿಳಿಯೋಣ. ಹಲವು ರೀತಿಯ ಖನಿಜಗಳು ಮತ್ತು ಜೀವಸತ್ವಗಳಿಂದ ಪುದೀನ ಸಮೃದ್ಧವಾಗಿದೆ. ವಿಟಮಿನ್ ಎ ಮತ್ತು ಸಿ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಕಬ್ಬಿಣ, ಪೊಟ್ಯಾಷಿಯಂ, ಮ್ಯಾಂಗನೀಸ್ನಂತಹ ಖನಿಜಗಳು ಇದರಲ್ಲಿ ಹೇರಳವಾಗಿದೆ. ಈ ಸತ್ವಗಳು ಜೀರ್ಣಾಂಗಗಳ ಕ್ಷಮತೆಯನ್ನ ಹೆಚ್ಚಿಸುತ್ತವೆ ಮತ್ತು ಮೆದುಳನ್ನ ಚುರುಕಾಗಿಸುತ್ತವೆ. ಜೊತೆಗೆ ಇದರಲ್ಲಿನ ಉತ್ಕರ್ಷಣ ನಿರೋಧಕಗಳು ದೇಹದಲ್ಲಿನ ಮುಕ್ತ ಕಣಗಳನ್ನ ನಿರ್ಬಂಧಿಸಿ ಮಾರಕ ರೋಗಗಳ ಭೀತಿಯನ್ನ ದೂರ ಮಾಡುತ್ತವೆ. ಮಧುಮೇಹಿಗಳಿಗೆ ಒಳ್ಳೆಯದು. ಪುದೀನಾದಲ್ಲಿರುವ ಫ್ಲೇವನಾಯ್ಡ್ಗಳು ಮತ್ತು ರೋಸ್ಮರಿಕ್ ಆಮ್ಲವು ಉತ್ತಮ ಉತ್ಕರ್ಷಣ ನಿರೋಧಕಗಳಾಗಿವೆ. ದೇಹದಲ್ಲಿನ ಇನ್ಸುಲಿನ್ ಪ್ರತಿರೋಧಕತೆ ಕಡಿಮೆ ಮಾಡುವ ಸಾಧ್ಯತೆ ಈ ಅಂಶಗಳಿವೆ. ಆಹಾರ ಸೇವನೆಯ ನಂತರ ಮಧುಮೇಹಿಗಳಿಗೆ ಆಗಬಹುದಾದ ಗ್ಲೂಕೋಸ್ ಏರಿಳಿತವನ್ನ ನಿಯಂತ್ರಿಸಲು ಇದು ನೆರವಾಗುತ್ತದೆ. ವಿಟಮಿನ್ ಸಿ ಸಹ ಇರುವುದರಿಂದ ಉರಿಯೂತ ಶಮನಕ್ಕೆ ಈ ಎಲ್ಲಾ ಸತ್ವಗಳು ನೆರವು ನೀಡುತ್ತವೆ. ಇವೆಲ್ಲ ಮಧುಮೇಹಿಗಳಿಗೆ ಪೂರಕವಾದ ಅಂಶಗಳು. ನಾರು ಭರಪೂರ. ಉಳಿದೆಲ್ಲ ಹಸಿರು ಸೊಪ್ಪುಗಳಲ್ಲಿ ಇರುವಂತೆ ಇದರಲ್ಲೂ ನಾರಿನಂಶ ಯಥೇಚ್ಛವಾಗಿದೆ. ತೂಕ ಇಳಿಸುವವರಿಗೆ ಪುದೀನ ಚಹಾ, ಪುದೀನ ಮಜ್ಜಿಗೆಯಂಥ ಪೇಯಗಳು ಆರೋಗ್ಯಕರ ಆಯ್ಕೆಗಳು. ಮಧುಮೇಹಿಗಳಿಗೆ ಸಹ ನಾರುಭರಿತ ಆಹಾರ ಸೇವನೆಯಿಂದ ಅನುಕೂಲವಿದ್ದು ಪುದೀನ ಚಟ್ನಿಯಂಥವು ಎಲ್ಲರಿಗೂ ಆರೋಗ್ಯಕರ ಎನಿಸಿವೆ. ಬೇಸಿಗೆಯಲ್ಲಿ ಸಲಾಡ್ಗಳಿಗೆ ಇದನ್ನ ಸೇರಿಸುವುದರಿಂದ ರುಚಿಯನ್ನ ಸಹ ಹೆಚ್ಚಿಸಬಹುದು. ಒತ್ತಡ ನಿವಾರಣೆ. ಇದರಲ್ಲಿರುವ ಘಮ ಒತ್ತಡ ನಿವಾರಣೆಗೆ ಉಪಯುಕ್ತ. ಆತಂಕ, ಮಾನಸಿಕ ಒತ್ತಡ ಹೆಚ್ಚಿದಾಗ ಇದರ ಗಾಢ ಪರಿಮಳದಿಂದ ಅದನ್ನ ಶಮನ ಮಾಡುವಂತಹ ಕ್ರಮ ಕೆಲವು ಪರಂಪರಾಗತ ಚಿಕಿತ್ಸಾ ಕ್ರಮದಲ್ಲಿದೆ. ಬಿಸಿಯಾದ ಮಿಂಟ್ ಅಥವಾ ಪೆಪ್ಪರ್ಮಿಂಟ್ ಚಹಾ ಹೀರುವುದು, ಅವುಗಳ ತೈಲಗಳನ್ನು ಆಘ್ರಾಣಿಸುವುದು ಹೆಚ್ಚಾಗಿ ಬಳಕೆಯಲ್ಲಿದೆ. ಮೈಗ್ರೇನ್ನಂತಹ ಸಮಸ್ಯೆಗಳಿಗೆ ಪೆಪ್ಪರ್ಮಿಂಟ್ ತೈಲವನ್ನ ಹಣೆಗೆ ಲೇಪಿಸಿಕೊಳ್ಳುವುದು ಉಪಯುಕ್ತ. ಜೀರ್ಣಾಂಗಗಳ ಕ್ಷಮತೆ ಹೆಚ್ಚಳ. ಭೂರಿ ಭೋಜನದ ನಂತರ ಹೊಟ್ಟೆ ಭಾರವೆನಿಸುತ್ತದೆಯೇ? ಒಂದಿಷ್ಟು ಪುದೀನ ಎಲೆಗಳನ್ನ ಜಗಿಯಬಹುದು. ಹೊಟ್ಟೆ ಉಬ್ಬರಿಸಿದ್ದರೆ ಪುದೀನ ಚಹಾ ಅಥವಾ ಕಷಾಯ ಹೀರಬಹುದು. ಇದರಲ್ಲಿರುವಂತಹ ಜೀರ್ಣಕಾರಿ ಕಿಣ್ವಗಳು ನಮ್ಮ ಜೀರ್ಣಾಂಗಗಳನ್ನು ಚುರುಕುಗೊಳಿಸಿ ಅಜೀರ್ಣ, ಹೊಟ್ಟೆಯುಬ್ಬುವಂತಹ ತೊಂದರೆಗಳನ್ನು ನಿವಾರಿಸುತ್ತವೆ. ಇಷ್ಟೆಲ್ಲ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿರುವ ಪುದೀನ ಹಿತಮಿತ ಬಳಕೆ ಉಪಯುಕ್ತ. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್.